ಹಲೋ ಸರ್, ನಂದಿನಿ ಲೆವೆಟ್ ಅಲ್ಲಿ ಮರ್ಡರ್ ಆಗಿದೆ ಸರ್. ಹೌದಾ, ನೀವ್ಯಾರು? ನಮಸ್ತೆ. ಹಲೋ ಸರ್, ರಂಜಿತ್ ಎಲ್ಲಿದ್ದೀರಿ? ಡ್ಯೂಟಿ ರಜಾ ಅಲ್ಲ, ಆಚೆ ಇದ್ದೀನಿ. ಒಂದು ಅರ್ಜೆಂಟ್ ಮರ್ಡರ್ ಕೇಸ್ ಬಂದಿದೆ. ಲೊಕೇಶನ್ ಕಳಿಸ್ತೀನಿ, ಇಮಿಡಿಯೇಟ್ ಆಗಿ ರಿಪೋರ್ಟ್ ಆಗ್ರಿ. ಸರಿ ಸರ್, ಆಯ್ತು. ಓಕೆ. ಅಮ್ಮ ಹುಷಾರಿಲ್ವಾ? ಅಮ್ಮ ಹುಷಾರಿಲ್ವಾ? ಸರಿ ಮಲ್ಕೋ, ನಾನು ಟ್ಯಾಬ್ಲೆಟ್ ತೊಗೊಂಬರ್ತೀನಿ. 5 ಗಂಟೆ ಬೇರೆ ಆಯಿತು, 3 ಗಂಟೆ ಡ್ಯೂಟಿ ಆದ್ರೂ ಮಾಡೋಣ. ಟ್ಯಾಬ್ಲೆಟ್ ಬೇರೆ ದುಡ್ಡಿಲ್ಲ. ಸರ್, ಆರ್ಡರ್ ಬಂದು 10 ನಿಮಿಷ ಬೇರೆ ಆಗಿಲ್ಲ, ಆವಾಗಲೇ ಕಾಲ್ ಮಾಡ್ತಾ ಇದ್ದಾರೆ. ಸರ್, ಇನ್ನ 20 ನಿಮಿಷ ಆಗುತ್ತೆ. 10 ನಿಮಿಷ ಆಗುತ್ತೆ ಸರ್, ಮತ್ತೆ ಕಾಲ್ ಮಾಡಿಬೇಡಿ, ತಂದ್ಕೊಡ್ತೀನಿ ಸರ್. ಸರ್, ಸರಿಯಮ್ಮ ತರ್ತೀನಿ, ನೀವು ಊಟ ಮಾಡಿ. ಕಸ್ಟಮರ್ ಕುಮಾರ್, ಸರ್, ಇಲ್ಲಿ ನಿನ್ನೆ ರಾತ್ರಿ ಮರ್ಡರ್ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಒಬ್ಬ ಡೆಲಿವರಿ ಬಾಯ್ ಮೇಲೆ ಸಸ್ಪೆಕ್ಟ್ ಆಗಿದೆ, ಅವನ್ನ ಹುಡುಕ್ತಾ ಇದೀವಿ. ಹೋಗಿ ಕೊಲೆ ಮಾಡ್ತಾನೆ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸರ್? ನೋಡ್ರಿ, ಮರ್ಡರ್ ಆಗೋದು ಯಾರು ಗೊತ್ತಾಗುತ್ತೆ, ಆದ್ರೂ ನಮ್ ಕೆಲಸನ ಮಾಡೇ ಮಾಡ್ತೀವಿ. ಅಪರಾಧಿನ ಹಿಡಿತೀವಿ. ಹಿಡಿದ ತಕ್ಷಣನೇ ವಿಷಯ ತಿಳಿಸ್ತೀನಿ. ಏನಪ್ಪ ಇದು? ನಿನ್ನೆ ನಾನು ಹೋಗಿದ್ದ ಜಾಗದ ಥರನೇ ಇದೆಯಲ್ಲ. ಹಾ, ಯಾರು? ಬಡ್ಡಿ ಮಗನೇ, ಮರ್ಡರ್ ಮಾಡಿ ಮನೇಲಿ ಕುತ್ಕೊಂಡು ಊಟ ಮಾಡ್ತಿದ್ಯಾ? ಚೆಕ್ ಮಾಡ್ರಿ. ಸರ್, ಯಾವ ಮಾಡ್ರಿ ಸರ್? ನಂಗೆ ಗೊತ್ತಿಲ್ಲ ಸರ್. ಸರ್, ಬ್ಲಡ್ ಆಗಿದೆ ಸರ್.
ಬಡ್ಡಿ ಮಗನೇ. ಅಮ್ಮ ಅಮ್ಮ ನಿನ್ ಮಗನ ಪೊಲೀಸರು ಕರ್ಕೊಂಡು ಹೋದ್ರು. ಅಲ್ಲಿ ಹೆತ್ತ ಮಗನಿಗೆ ಕೊಟ್ಟ ಕರುಳು ಅದೇ ಮಗನು ಕರುಳ ಸುಡಬಹುದೇ ಓ ವಿಧಿ. ಏಯ್ ಹೇಳೋ ಹೇಳೋ. ಇಲ್ಲ ಸರ್, ಎಷ್ಟು ಹೊಡೆದ್ರು ಬಾಯಿ ಬಿಡ್ತಾ ಇಲ್ಲ ಸರ್. ಯಾಕೋ ಮರ್ಡರ್ ಮಾಡಿದೆ? ನಾನಲ್ಲ ಸರ್. ಏಯ್ ಲವ್ ಮಾಡ್ತೀಯ ನಾವು ಅಲ್ಲ ಬಿಡ್ರಿ ಆಗ್ಬಿಡ್ತಾನೆ. ಏನ್ರಿ ಅದು ಗಲಾಟೆ? ಇರ್ರಿ ಒಂದ್ 10 ನಿಮಿಷ, ಸಾಹೇಬ್ರು ಬರ್ತಾರೆ. ಏನಮ್ಮ ಏನಮ್ಮ ಇದು ಕಳೆ ಕೊಡಕ್ ಬಂದಿದ್ಯಾ? ನಿನ್ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸ್ತೇನೆ, ಕೊಲೆ ಮಾಡೋದ್ ಕಲ್ಸಿದ್ಯಾ? ಮಗನು ಮಾಡಿದ ಸಣ್ಣ ತಪ್ಪಿಗೆ ತಾಯಿಯು ಕೈ ಮುಗಿಯಬೇಕೇ ಓ ವಿಧಿ. ಚೇತನ್ ಆ ಸತ್ತಿದಾರಲ್ಲ ಕುಮಾರ್, ಅವ್ನ್ ಕಾಲ್ ರೆಕಾರ್ಡ್ಸ್ ಎಲ್ಲ ತರಿಸ್ರೆ, ಅಲ್ಲಿ ಸುತ್ತಮುತ್ತ CCTV ಕ್ಯಾಮ್ರಾದ ರೆಕಾರ್ಡಿಂಗ್ ತರಿಸ್ರೆ. ಇಮ್ಮಿಡಿಯೇಟ್ ಆಗಿ ಚಂದ್ರಪ್ಪ ಅವ್ರಿಗೆ ಹೇಳಿ, ಡಾಕ್ಟರ್ ಚಂದ್ರಪ್ಪ ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಮ್ಮಿಡಿಯೇಟ್ ಆಗಿ ಕೊಡಕ್ಕೆ. ಎಸ್ ಸರ್. ರೀ ಅರ್ಜುನ್, ಯಾರೇ ಇವ್ನಿಗೆ ಕಾಫಿ ಕೊಡಕ್ ಹೇಳಿದ್ದು? ದೊಡ್ಡ ಮನುಷ್ಯ ಇದಾರೆ ಕಾಣ್ತಾರೆ ಸರ್, ಗೋಲ್ಡ್ ಗಿಲ್ ಎಲ್ಲ ಹಾಕೊಂಡು. ಇವನೊಬ್ಬ ಸಸ್ಪೆಕ್ಟ್ ಅಲ್ಲಿರೋ ಅಪರಾಧಿ. ತಗೊಂಡೋಗಿ ರಿಮೋಟ್ ರೂಮಲ್ಲಿ ಕೂರ್ಸ್ರಿ, ಬರ್ತೇನಲ್ಲಿ. ರಿಪೋರ್ಟ್ ಬಂದೇನ್ರಿ? ಸರ್ ಬಂತು ಸರ್. ಸರ್ ಇದು ಕ್ಯಾಮರಾದಲ್ಲಿ 7:20ಕ್ಕೆ ಹೋಗಿದ್ದಾನೆ, 7:35ಕ್ಕೆ ಎಕ್ಸಿಟ್ ಆಗಿದ್ದಾನೆ. ಹೋಗ್ಬೇಕಾದ್ರೆ ಬೇರೆ ರೇನ್ಕೋಟ್, ಬರ್ಬೇಕಾದ್ರೆ ಬೇರೆ ರೇನ್ಕೋಟ್ ಹಾಕಿದ್ದಾನೆ. ರೀ ಚೇತನ್, ಆ ಮರ್ಡರ್ ಆಗಿದ್ನಲ್ಲ ಕುಮಾರ್, ಅವ್ನ್ ರಿಪೋರ್ಟ್ ಬಂತೇನ್ರಿ? ಸರ್ ಕುಮಾರ್ಗೆ ಅಲ್ಲೇ ಮಾಡಿ ಯಾರೋ ಕತ್ತಿಸ್ಗೆ ಸಾಯಿಸಿದ್ದಾರೆ ಸರ್. ವಿಡಿಯೋ ನೋಡಿ ಸರ್. ಕೃಷ್ಣ ಮನೆಗೆ ಹೋಗೋಕ್ಕಿಂತ ಮುಂಚೆ ಮೆಡಿಕಲ್ಗೆ ಹೋಗಿದ್ದಾನೆ. ಬ್ಯಾಂಡೇಜ್, ಟಿಂಚರ್, ಮೆಡಿಸನ್ ತಗೊಂಡು ಹೋಗಿದ್ದಾನೆ. ಏನೋ ಸಮಥಿಂಗ್ ಸಸ್ಪೆನ್ಸ್ ಇದೆ. ರೀ ಇವನ್ಯಾಕ್ರಿ ನಗ್ತಾವನೆ? ಸರ್ ನನ್ನ ಹತ್ರ ಕಾಫಿ ಕೇಳ್ತಾನೆ. 1 ನಿಮಿಷ. 50ರಿಂದ 3 ಮನೆ ಕದ್ದಿದ್ದೀನಿ ಸರ್. ಕದ್ದಿ ಹೋಗೋಲ್ಚಿನ ಹಾಕೊಂಡು ನನಗೆ ಕಾಫಿ ಕೇಳ್ತೀಯಾ? ಮೆಡಿಕಲ್ ಸ್ಟೋರ್ಗೆ ಹೋಗಿ ಏನೋ ತಗೊಂಡೆ. ಏಯ್ ಅಗೋ ಬಿಚ್ರಿ. ಏಯ್ ಹೇಳ್ತೀಯೋ ಇಲ್ಲ ಬೂಟ್ ಕಾಲಲ್ಲಿ ಓದಿಲ್ಲ? ಅಯ್ಯೋ ಸರ್, ಅದು ಆರ್ಡರ್ ತಗೊಂಡ ಕುಮಾರ್ ಮನೆ ಹತ್ರ ಹೋದ್ನ. ಯಾರೂ ಇರ್ಲಿಲ್ಲ. ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ಲಿಲ್ಲ. ಅವಾಗ ನೋಡಿದ್ರು 10 ಸಲ ಕಾಲ್ ಮಾಡಿದ್ರಪ್ಪ, ಈಗ ನೋಡಿದ್ರೆ ಫೋನೇ ರಿಸೀವ್ ಮಾಡ್ತಲ್ಲ. ಡೋರ್ ತಡ್ದೆ, ಯಾರೂ ಬರ್ಲಿಲ್ಲ. ಡೋರ್ ತಳಿದೆ, ಓಪನ್ ಆಯ್ತು. ಕೂಗ್ದೆ, ಯಾರೂ ಬರ್ಲಿಲ್ಲ ಸರ್. ಸರ್ ಯಾರೂ ಇಲ್ಲ ಸರ್. ಇದು ಯಾರೂ ಇರ್ಲಂಗಲ್ಲ ಸರ್. ಮೆಡಿಸಿನ್ ಬೇರೆ ತಗೋಬೇಕು. ಆರ್ಡರ್ನಲ್ಲಿಟ್ಟು ಫೋಟೋ ತೆಗೆನ ತಿಂದೆ ಹೋದೆ. ಸರ್. ಸ್ಕ್ರೂಗೆ ರೇನ್ ಕೋಟ್ ಸಿಕ್ಬಿಟ್ಟು ಹರಿದೋಯ್ತು ಸರ್. ಬೇರೆ ಬರ್ತಾ ಇದೆ, ಟ್ಯಾಬ್ಲೆಟ್ ಬೇರೆ ತಗೋಬೇಕು. ಶಿವಪ್ಪ ಕಾಪಾಡಪ್ಪ. ಮಳೆ ಬೇರೆ ಬರ್ತಾ ಇದೆ. ಏನಪ್ಪ ಇದು? ಏನಪ್ಪ ಶಿವ, ಕೇಳಿದ ತಕ್ಷಣ ಕೊಟ್ಟೆ.
ಏನು ಮಾಡೋದು ಅಂತ ಹೋಗ್ತಾ ಇದ್ದೆ ಸರ್. ಯಾರೋ ಒಬ್ರು ದೇವ್ರ ಥರ ರೇನ್ ಕೋಟ ಮೆಟ್ಲ ಮೇಲೆ ಹಾಕಿದ್ರು ಸರ್. ಮೆಡಿಸನ್ ತಗೊಳ್ಳೋ ಅರ್ಜೆಂಟಲ್ಲಿ ಹಾಕೊಂಡು ಹೋದೆ ಸರ್ ಮೆಡಿಕಲ್ಗೆ. ಎಲ್ಲಿ ಹೋದೆ ಸರ್, ಅಮ್ಮನಿಗೆ ಮೆಡಿಸನ್ ತೊಗೊಂಡೆ ಸರ್. ನನಗೆ ಸ್ಕ್ರೂ ಅಲ್ಲಿ ತರ್ಚಿತ್ತಲ್ಲ ಸರ್, ಅದಕ್ಕೆ ಟೀಚರು ಬ್ಯಾಂಡೇಜು ಪೇನ್ ಕಿಲ್ಲರು ತಗೊಂಡು ಹೋಗಿ ಊಟ ಮಾಡ್ಕೊಂಡೆ ಸರ್. ಬೆಳಗ್ಗೆ ಎದ್ದು ನೋಡಿದ್ರೆ ನೀವು ಕರ್ಕೊಂಬಂದ್ರಿ ಸರ್. ನಿಜ ಸರ್. ಏಯ್ ಇರೋ ಇರೋ ಮಲ್ಗಿಸ್ರಿ ಇವನ್ನ. ಓ ಅಯ್ಯೋ ಓ ಸರ್ ನಿಲ್ಲಿ ನಿಲ್ಲಿ ಸರ್, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್. ಸರ್ ಈ ಶಾಲೆನವ್ರೆ, ಆ FSI ರಿಪೋರ್ಟ್ ಬಂತೇನ್ರಿ? ಈ ಫೋಟೋ ನೋಡಿ ಸರ್, 2 ಸ್ಲಿಪ್ಪರ್ ಮಾರ್ಕ್ ಇದೆ ಸರ್, ಆದ್ರೆ ಒಂದೇ ತರ ಇದ್ರು ಮಾತ್ರ ಬೇರೆ ಬೇರೆ ಇದೆ ಸರ್. ಹೌದು, ಟೈಮಿಂಗ್ಸ್ ನೋಡಿ ರಿಪೋರ್ಟ್ನಲ್ಲಿ. ಕುಮಾರ್ ತಲೆಗೆ ಏಟು ಬಿದ್ದು 20 ನಿಮಿಷ ಆದ್ಮೇಲೆ ಡೆತ್ ಆಗಿರುವುದು. ಆದರೆ ಕೃಷ್ಣ 7:20ಗೆ ಹೋಗಿ 7:30ಗೆ ಎಕ್ಸಿಟ್ ಆಗಿದ್ದಾನೆ. 5 ನಿಮಿಷ ಗ್ಯಾಪಲ್ಲಿ ಏನೋ ಆಗಿರ್ಬೇಕು. ಏನ್ ಮಾಡೋದು ಇವಾಗ? ಏಯ್ ಆ CCTV ಕ್ಯಾಮ್ರಾ ರೆಕಾರ್ಡಿಂಗ್ ತಗೊಂಬಂದ್ರೆ ಸರ್. ಸರ್ ಇದ್ಯಾರು ಸರ್ ಬ್ಲಾಕ್ ಶರ್ಟ್? ಸರ್ ಇವನು ಅದೇ ಸ್ಲಿಪ್ಪರ್ ಹಾಕೊಂಡಿದ್ದಾನಲ್ಲ ಸರ್. ಚೇತನ್, ಇವ್ನು ಎಕ್ಸೈಟ್ ಆಗಿರೋದು ಮಾತ್ರ ರೆಕಾರ್ಡಿಂಗ್ ಆಗಿದೆ, ಎಂಟ್ರಿ ಆಗಿರೋದು ರೆಕಾರ್ಡಿಂಗ್ ಇಲ್ವಲ್ರಿ? ಅವತ್ತು ಫೋನ್ ಮಾಡಿ ಕಂಪ್ಲೇಂಟ್ ಕೊಡಲ್ಲ, ಅವ್ನ ನಂಬರ್ ಇದೆಯೇನ್ರಿ? ಎಸ್ ಸರ್. ಫೋನ್ ಮಾಡ್ರಿ ಇಮಿಡಿಯೇಟ್ ಆಗಿ. ವಾಟ್? ಸ್ವಿಚ್ ಆಫ್? ಸರ್ ನವೀನ್ದು ಕಾಲ್ ರೆಕಾರ್ಡ್ ತೆಗಿಸ್ದೆ. ಕುಮಾರ್ ಸಾಯೋಕು 1 ಅವರ್ ಮುಂಚೆ ನವೀನ್ಗೆ ಕಾಲ್ ಮಾಡಿದ್ದಾನೆ ಸರ್. ಹೌದಾ? ಚೇತನ್, ಅರ್ಜುನ್, ಫಾಸ್ಟ್ ಆಗಿ ಆ ನವೀನ್ ಕ್ಯಾಚ್ ಮಾಡ್ರಿ. ಗೋ ಇಮಿಡಿಯೇಟ್ಲಿ. ಎಸ್ ಸರ್. ಸರ್ ನವಿಂದು ಫೋನ್ ಆನ್ ಆಯ್ತು, ಅವ ಮನೇಲಿ ಇರ್ತಾನೆ. ಸರ್ ಅಕ್ಯೂಸ್ಟ್ ನವೀನ್ ಮೊಬೈಲ್ ಸ್ವಿಚ್ ಆನ್ ಆಗಿದೆ. ಲೊಕೇಶನ್ ಕಳಿಸ್ತೀನಿ, ಇಮಿಡಿಯೇಟ್ ಆಗಿ ಹೋಗಿ ಲಾಕ್ ಮಾಡ್ರಿ. ಇವಾಗೆ ಹೋಗ್ತಾ ಇದ್ದೀನಿ. ಯಾಕ್ರಿ ಹೊಡಿತಾ ಇದ್ದೀರಾ? ಅಯ್ಯೋ ಬಿಡ್ರಿ, ಅಯ್ಯೋ ಏಯ್ ಹೊಡಿಬಿಡ್ರಿ, ಬಿಡ್ರಿ. ಏಯ್ ನಿನಗೆ ಕುಮಾರ್ ಗೊತ್ತೇನಾ? ಹ್ಞೂ ಸಾರ್, ನಮ್ಮ ಫ್ರೆಂಡು ಸಾರ್. ಯಾವಾಗ್ಲೂ ಲಾಸ್ಟ್ ಮೀಟ್ ಮಾಡಿದ್ದು? 1 ವಾರ ಆಯ್ತು ಸಾರ್. ಏಯ್ ಹೇಳ್ತೀಯಲ್ಲ, ಬುಲೆಟ್ ಬಾಯ್ನಲ್ಲಿ ಇಳಿಸ್ಲಾ ಮಗನು? ಸರ್ ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಸರ್ ಹೇಳ್ತೀನಿ ಸರ್. ಹೇಳು. ಸರ್ ನನಗೂ ಕುಮಾರ್ಗೂ ಬೆಟ್ಟಿಂಗ್ ಆಡೋ ಹುಚ್ಚಿತ್ತು ಸರ್. ದಿವಸ ಮ್ಯಾಚ್ ಇತ್ತು, ಫೋನ್ ಮಾಡಿ ಕರ್ದ. ಹಲೋ, ಎಲ್ಲಿದ್ಯಾ ಮಗ? ಇಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗಿದೆ, ಎಲ್ಲ ಅರೇಂಜ್ ಮಾಡಿದ್ದೀನಿ, ಬಾರೋ ಬೇಗ. ಹಾ ಸರಿ ಸರಿ ಮಗ, ಬಂದೆ. ಸರಿ ಆಯ್ತು. ಯಾಕೋ ಇಷ್ಟೊತ್ತು ಲೇಟ್ ಲವ್? ಏಯ್ ಮಗ, ಫುಲ್ ಟ್ರಾಫಿಕ್ ಅಲ್ಲ. ಬಾರೋ ಮಗ ಲವ್, ಬಾರೋ ಕೂತ್ಕೊಳ್ಳೋ, ಎಣ್ಣೆ ಹಾಕಲು. ಹಾ ಹಾ ಮಗ. ಬಾರೋ ಮಗ ಲವ್, ಬಾರೋ ಕೂತ್ಕೊಳ್ಳೋ. ಎಷ್ಟು ತಂದಿದ್ಯೋ? 20 ಹಾಕೋ. ಪಕ್ಕ ಹೊಡಿತಾರ ಮಗ? ಹೊಡಿತಾರ.
ಹೊಡಿದೆ ಇನ್ನೇನ್ ಮಾಡ್ತ. ಮಗ 6 ಕಣಲ್ಲ. ಏ ಹಾಕೋ ದುಡ್ಡು ಹಾಕೋ, ಬಂದೇ ಬರುತ್ತೆ ಹಾಕೋ. ಪಕ್ಕ ಹೊಡಿತಾರ ಮಗ. ಏ ಪಕ್ಕ ಹೊಡಿತಾರ, ಹಾಕೋ ಕಾಸು ಹಾಕೋ, ಆಮೇಲೆ ಹೇಳ್ತೀನಿ. ಹಾ ತಗೋ ಮಗ ಇಡಿ. 25,000 ಮಗ, ಒಂದ್ 5 ಲಕ್ಷ ಹಾಕ್ಬಿಡ್ಲಿ. ನೋಡೋ ಪಕ್ಕ ನೋಡೋ, ಹೊಡೆದ ನೋಡೋ 4. ಏ ಸೂಪರ್ ಮಗ, ಹೊಡಿತಾವ್ರ ಮಗ. ಮತ್ತೆ 6 ನೋಡೋ. ತಗೋ ಮಗ, ಮತ್ತೆ 25 ತಗೊಳ. ಹಾಕೋ ಹೊರಗಿಲ್ಲ ಹಾಕೋ. ಎದ್ದೆ ಗೆಲ್ತಾರ ಮಗ. ಎಣ್ಣೆ ಹೊಡಿಯಕ್ ಕುತ್ಕೊಂಡ್ವಿ. ಇಬ್ರು ಮ್ಯಾಚ್ ನೋಡ್ತಾ ಬೆಟ್ಟಿಂಗ್ ಆಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಬೆಟ್ಟಿಂಗ್ ಆಡ್ತಾ ನಾನು 25 ಅಂತ ಹಾಕಿ 50,000 ಸೋತ್ಬಿಟ್ಟೆ ಸರ್. ಮತ್ತೆ ಕ್ಯಾಚೋ. ಹೋಯ್ತಲ್ಲಪ್ಪ ದುಡ್ಡು. ಹೋಯ್ತಪ್ಪ, ಎಲ್ಲ ಹೋಯ್ತು. ಮಾತ್ ಕೇಳ್ಕೊಂಡೆ ಎಲ್ಲ ಹೋಯ್ತಲ್ಲಿ. ಹೋಗ್ಬಿಟ್ರಲ್ಲ ಸರ್. ಅವನು 50,000 ಹಾಕಿ 2 ಲಕ್ಷ ಗೆದ್ಬಿಟ್ಟ ಸರ್. ನಾನು ಮನೆ ದುಡ್ಡು ತಗೊಂಡೋಗಿ ಸೋತೋದೆ ಅಂತ 50,000 ಹೋಯ್ತು ಮಗ. ನಂದೆಂಗೋ 50,000 ಹಾಕಿರೋದಕ್ಕೆ 2 ಲಕ್ಷ ಬಂತು. ಇರೋದ್ರಲ್ಲಿ ಸಾಲ ತೀರ್ಸ್ಕೊತೀನಪ್ಪ. ಇದು ಬಂತ. ವಾ ಗೆದ್ದು 2 ಲಕ್ಷ, 50,000 ಹಾಕ್ತೆ, 2 ಲಕ್ಷ ಎತ್ಕೊಂಡೆ. ಮಗ ಮನೆ ದುಡ್ಡು ತಗೊಂಬಂದ್ಬಿಟ್ಟಿದ್ದೀನಿಲ್ಲ. ಒಂದ್ 50,000 ಹಾಕೋ, ಬರೋ ತಿಂಗಳು ಕೊಟ್ಬಿಡ್ತೀನಿ. ಆಗಲ್ಲ ಕಣೋ, ಈಗಾಗ್ಲೇ ನೀನ್ 20 ಲಕ್ಷ ಸಾಲದಲ್ಲಿದ್ಯಾ. ನಂದು ದುಡ್ಡು ಕೊಟ್ರೆ ಅಷ್ಟೇ ಕತೆ ಮುಗೀತು. ಆಗಲ್ಲ ಮಗ. ಬರೋ ತಿಂಗಳು ಬೆಟ್ಟಿಂಗ್ ಆಡ್ ಕೊಟ್ಬಿಡ್ತೀನಿ, ಹಾಕೋ. ಆಗಲ್ಲ ಮಗ. ಹಾಕು ಅಂತ ಹಾಕ್ಬಿಟ್ಟು ಸೋಲ್ಸ್ಬಿಟ್ಟಲ್ಲ. ಯಾವನೋ ಮನೆ ದುಡ್ಡು ಎತ್ಕೊಂಬಂದ್ ಆಡು ಅಂತ ಹೇಳಿದ್ದು. ಮಗ ಡಬಲ್ ಆಗುತ್ತೆ ಅಂತ ಹಾಕ್ದೆ ಕಣ. ಬರೋ ತಿಂಗಳು ಕೊಟ್ಬಿಡ್ತೀನಿ, ಹಾಕಪ್ಪ. ಆಗಲ್ಲ ಮಗ. ಬೇಕಾದ್ರೆ ಏನ್ ತಿಂತೀಯೋ ತಿನ್ನು, ಏನ್ ಕುಡಿತೀಯೋ ಕುಡಿ, ಆದ್ರೆ ನಿನಗ್ ಮಾತ್ರ 1 ರೂಪಾಯಿನೂ ಕೊಡಕ್ಕಾಗಲ್ಲ ಮಗ. ಎಲ್ಲಿದ್ಯಾಪಿ? ಏನಣ್ಣ? ಎಲ್ಲಿ ಬಡ್ಡಿ ದುಡ್ಡು ಕೊಟ್ಟಿಲ್ಲ? ಸಾಯಂಕಾಲ ಹಾಕ್ತೀನಿ ಇವತ್ತು. ಕೊಟ್ಟಿಲ್ಲ ಅಂದ್ರೆ ಕೊಡ್ತಲ್ಲ. ಸರಿ ಅಣ್ಣ, ಆಯ್ತು. ಸರಿ ಹಾಕ್. ಸರ್, ಆದ್ರೆ ಅವನು ನಾನು ತೋರಿಸಿದ ಗೇಮಲ್ಲೇ ಗೆದ್ರು ನನಗೆ 1 ರೂಪಾಯಿ ಕೊಡಲ್ಲ ಅನ್ಬಿಟ್ಟ ಸರ್. ಆ ಕೋಪಕ್ಕೆ ಬರ್ತೀನಿರು ಅಂತ ಹೋಗಿ ಊಟ ಮಾಡ್ದೆ ಎಲ್ಲೋಗ್ಬಿಟ್ಟು ಬಿರಿಯಾನಿ ಆರ್ಡರ್ ಮಾಡ್ತೀನಿ. ಬರ್ತಾ ಎಣ್ಣೆ ಖಾಲಿ ಆಗಿದೆ, ಎಣ್ಣೆ ತಗೊಂಬಾರೋ. ಹೋಯ್ತಾ ಮೆಡಿಸನ್ ತಗೊಂಡು ಬೆಲ್ಟ್ ಎತ್ಕೊಂಡು, ಮಳೆ ಬರ್ತಾ ಇತ್ತು, ರೈನ್ ಕೋಟ್ ಹಾಕೊಂಡು. ಏನೋ ಮಗ ಮಳೆ ಬರ್ತಿದ್ಯಾ, ಬಾರೋ, ತಲೆ ಕೆಡಿಸ್ಕೋಬೇಡ, 2 ಪೆಗ್ ಹಾಕು, ಎಲ್ಲ ಸರಿ ಹೋಗುತ್ತೆ. ಕಾಂಪೌಂಡ್ ಹಾರ್ಕೊಂಡು ಹೋದೆ ಸಾರ್. ಹೋಗಿ ಅವನು ಎಣ್ಣೆ ಹೊಡಿಯೋಕ್ಕೂ ಮುಂಚೆ ಟ್ಯಾಬ್ಲೆಟ್ನ ಎಣ್ಣೆಗೆ ಮಿಕ್ಸ್ ಮಾಡಿ ಇರೋ ಮಗ ಬಿರಿಯಾನಿ ಆರ್ಡರ್ ಮಾಡ್ತೀನಿ. ಅದೇ ಟೈಮ್ಗೆ ಅವನು ಬಿರಿಯಾನಿ ಆರ್ಡ್ರು ಮಾಡ್ತೀನಿ ಅಂತ ಆರ್ಡ್ರು ಮಾಡ್ದೆ ಸರ್. ಆಗಲ್ಲ ಮಗ, ದುಡ್ಡು ಕೊಡಕ್ಕಾಗಲ್ಲ. ಸಾಕು ಎಗ್ ಮಿಕ್ಸ್ ಮಾಡಿ ಅವನು ಕುಡಿಸಿ ಮೊಬೈಲಿಂದ ಪಾಸ್ವರ್ಡ್ ಎತ್ಕೊಂಡು ದುಡ್ಡು ಎತ್ಕೊಳ್ಳೋಣ ಅಂತ
ಎಣ್ಣೆ ಕುಡಿಸ್ದೆ ಸಾರ್. ಮಗ ದುಡ್ಡು ಆಗಲ್ಲ ಮಗ, ದುಡ್ಡು ಕೊಡಕ್ ಆಗಲ್ಲ ಕಣೋ. ನೀನಿವಾಗ ಕುಡ್ದಲ್ಲ ಡ್ರಿಂಕ್ಸು, ಟ್ಯಾಬ್ಲೆಟ್ ಮಿಕ್ಸ್ ಮಾಡಿದೆ. ನೀನ್ ಬದುಕ್ಬೇಕು ಅಂದ್ರೆ ನಮ್ಮಕ್ಕ ನನ್ ಮಗನೇ, ಕೊಡು. ನನ್ನ ಹೆಂಡತಿ ಮಕ್ಳಿಗೆ ನಾನು ಒಬ್ನೇ ಕಣೋ ಇರೋದು. ಅಮ್ಮ ಇರೋ ಡೆಲಿವರಿ ಬಾಯ್ ಫೋನ್ ಮಾಡೋಣ. ಉಳಿಬೇಕಂದ್ರೆ ದುಡ್ಡು ಕೊಡು. ಏನಾದ್ರು ಬಂದು ಆವಾಗಲೇ ಕಾಲ್ ಮಾಡ್ತಾ ಇದ್ದೆ. ನಿಮಿಷ ಆಗುತ್ತೆ ಸರ್, ಮತ್ತೆ ಕಾಲ್ ಮಾಡಿಬಿಡಿ, ಅನ್ಕೊಡ್ತೀನಿ ಸರ್. ತೋರ್ಸಿದ್ ಗೇಮಲ್ಲಿ ಗೆದ್ದು ನನಗೆ ಕೊಡಲ್ಲ. ನಾನು ಇವನ್ ಕುಡಿತಾ ಇದ್ದಂಗೆ ಕತ್ಗೆ ಹಗ್ಗ ಹಾಕಿ ಎಳ್ದು ಪಾಸ್ವರ್ಡ್ ಕೇಳ್ದೆ, ಅವನ್ ಕೊಡ್ಲಿಲ್ಲ. ಹೊಡ್ದೆ ಬಡ್ದೆ. ಬಿಟ್ಬಿಡೋ. ಹೇಳಲ್ವಾ ಪಾಸ್ವರ್ಡ್, ಹೇಳಲ್ವಾ ಕೊಡಲ್ವಾ, ಕೊಡಲ್ವಾ ಇದೆಲ್ಲ ಸೋಲ್ಸ್ಬಿಟ್ಟು ಕೊಡಲ್ವಾ? ಹೇಳೋ ಪಾಸ್ವರ್ಡ್, ಹೇಳೋ. ಸಾಯ್ಲಿ ಅಂತ ಹೊಡಿಲಿಲ್ಲ, ಪಾಸ್ವರ್ಡ್ ಹೇಳಿದ್ರೆ ಬದಿಕೊಂಬಿಡ್ತಾ ಇದ್ದ ಸರ್. ಅಣ್ಣ ಡೌಟ್ ಬರಬಾರ್ದು ಅಂತ ರೈನ್ ಕೋಟ್ನ ಅಲ್ಲೇ ಬಿಚ್ಚಿಟ್ಟು ಗೊತ್ತಾಯಿದೆ ಸರ್. ಬರೀ ಬಾಯ್ ಅವಾಗ ಎಂಟ್ರಿ ಕೊಟ್ಟ ಸರ್, ಅಷ್ಟೇ ಸರ್. ಏಯ್, ನನ್ನ ಆಸೆಗೆ 20 ವರ್ಷದಿಂದ ಜೊತೆಲಿರೋ ಸ್ನೇಹಿತನೇ ಕೊಲೆ ಮಾಡ್ಬಿಟ್ಟಲ್ಲೋ. ಸರ್ ದುಡ್ಡು ಮುಂದೆ ಯಾವ ಫ್ರೆಂಡು ಇಲ್ಲ ಸರ್, ಯಾವ ಮನೆಯವರು ಆಗಲ್ಲ. ಟೈಮಿಗೆ ಬೇಕಾಗಿರೋದು ದುಡ್ಡು ಸರ್. ದುಡ್ಡು ಪ್ರಾಣನೂ ತೆಗ್ಸುತ್ತೆ, ಪ್ರಾಣನೂ ಉಳಿಸುತ್ತೆ ಸರ್. ರೀ ಚೇತನ್, ಈ ನನ್ನ ಮಗುನ ತಗೊಂಡೋಗಿ ಕತ್ಲೆ ಕೋಣೆಗೆ ಹಾಕ್ರಿ, ಬುದ್ಧಿ ಕಲಿತಾನೆ. ರೀ ಪಿಸಿ, ಆ ಹೋಗಿ ಕೃಷ್ಣ ಕರ್ಕೊಂಬನ್ರಿ. ನೋಡಪ್ಪ ಕೃಷ್ಣ, ಡೆಲಿವರಿಗೆ ಅಂತ ಹೋದ್ಮೇಲೆ ಡೆಲಿವರಿ ಮಾಡ್ಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ. ಅದು ಬಿಟ್ಟು ಅದ್ ಸಿಕ್ತು, ಇದ್ ಸಿಕ್ತು, ಚಡ್ಡಿ ಸಿಕ್ತು, ಬಟ್ಟೆ ಸಿಕ್ತು, ರೈನ್ ಕೋಟ್ ಸಿಕ್ತು ಅಂತ ಹೋದ್ರೆ ಇದೇ ಪರಿಸ್ಥಿತಿ ಆಗೋದು. ಏ ಬಾಮೈಲೆ ಕರ್ಕೊಂಡೋಗಮ್ಮ ನಿಮ್ಮ ಮಗನ. ಪುಣ್ಯಕೋಟಿಯ ಹುಲಿಯು ಮೆಚ್ಚಿತು ತಾಯಿಯ ಪ್ರೀತಿಗೆ. ತಪ್ಪಾಯ್ತವ್ವ, ಏನೇ ಸಿಕ್ಕಿದ್ರು ತಗೊಳ್ಳಲ್ಲವ್ವ, ಕ್ಷಮಿಸ್ಬಿಡವ್ವ. ಸರ್, ಒಂದು ಬೆಟ್ಟಿಂಗ್ ಆ್ಯಪ್ನಿಂದ ಮರ್ಡರ್ ಆಗಿರೋದಂತ ಕಂಡು ಹಿಡ್ದಿದ್ದೀರಾ, ಕಂಗ್ರ್ಯಾಚುಲೇಷನ್. ಇದರ ಬಗ್ಗೆ ನಮ್ಮ ರಾಜ್ಯ ಜನತೆಗೆ ಏನು ಹೇಳ್ತೀರಾ? ಒಂದು ಆನ್ಲೈನ್ ಗೇಮ್ ಇಂದ ಏನೇನೆಲ್ಲ ಅನಾಹುತ ಆಗುತ್ತೆ. ಈ ಸರ್ಕಾರದವರು MLA ಸೀಟ್ಗೋಸ್ಕರ ಗುದ್ದಾಡೋ ಬದಲು ಆನ್ಲೈನ್ ಬ್ಯಾನ್ ಆಗ್ಲೇಬೇಕು ಅಂತ ಗುದ್ದಾಡಬೇಕು. ನೋಡಿ, ನೀವು ಇದೇ ತರ ಅಕಸ್ಮಾತ್ ನಿಮ್ ಸ್ನೇಹಿತರು ಯಾರಾದ್ರೂ ಗೇಮ್ ಆಡ್ತಾ ಇದ್ರೆ ನೀವು ಹೆಣ ಆಗ್ತೀರಾ, ಇಲ್ಲಾಂದ್ರೆ ಏನಾದ್ರೂ ಒಂದು ಆಗ್ತೀರಾ. ಇದೆಲ್ಲ ನೀವು ಆಡ್ತಾ ಇದ್ರೆ ಇವತ್ತೇ ಇದನ್ನೆಲ್ಲ ಡಿಲೀಟ್ ಮಾಡಿ ಅಪ್ಪ ಅಮ್ಮನ ಜೊತೆ ಜೀವನ ಮಾಡಿ, ಜೀವನ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಹೆತ್ತ